ಹಲೋ ಬೆಂಗಳೂರು, ಯಾರು ವರ್ಮಾವು ಬಂಜಾರ ಲೇಔಟಲ್ಲಿ ನಮಗೆ ಡೂಪ್ಲೆಕ್ಸ್ ಮನೆ ಬೇಕು, ನಮಗೆ ಬಜೆಟ್ ಬಂದು 2,10,00,000 2.1 CR ನಾವು ಮನೆ ನೋಡ್ತಾ ಇದ್ದೀವಿ ಅನ್ನೋರಿಗೆ ಸೌತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ಸೇಲಿಗೆ ಬಂದಿದೆ. ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ವಿತ್ 1 BHK ಮಾಡಿದ್ದಾರೆ. ರೆಂಟಲ್ ಪರ್ಪಸ್ಸು 1-2 ಕಾರ್ ಪಾರ್ಕ್ ಮಾಡ್ಕೊಬೋದು. ಸೊ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು 3 BHK ಡೂಪ್ಲೆಕ್ಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರು ಹಾಲು, 1 ಬೆಡ್ರೂಮು, ಮಾಸ್ಟರ್ ಬೆಡ್ರೂಮು, ಕಿಚನ್ನು, ಪೂಜಾ ರೂಮು ಎಲ್ಲ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರು ಮಾಸ್ಟರ್ ಬೆಡ್ರೂಮ್, 2 ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ವೆಸ್ಟರ್ನ್ ಟಾಯ್ಲೆಟು. ಸೊ ಬೋರ್ ಇದೆ, ಕಾವೇರಿ ಇದೆ. ಸೊ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿಯಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು, ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು, ಸೀರಿಯಸ್ ಬಯರ್ಸು ಸ್ಕ್ರೀನಲ್ಲಿ ಕೊಡಿ ನಂಬರ್ಗೆ ಕಾಲ್ ಮಾಡಿ. UPS ಇನ್ವರ್ಟರ್ಗೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಸ್ಟೆಪ್ಸ್ ಕೆಳಗಡೆ. ಸೊ ಇಲ್ಲಿ ಡೋರ್ ಹಾಕ್ಕೊಂಡ್ರೆ ಇಲ್ಲ ಒಂದು ಗ್ರಿಲ್ ಹಾಕ್ಕೊಂಡ್ರೆ ಆಗುತ್ತೆ. ಸೊ ಮನೆಗೆ ಗ್ರೌಂಡ್ ಫ್ಲೋರ್ಗೆ ಮತ್ತು ಫಸ್ಟ್ ಫ್ಲೋರ್ಗೆ ಕಿಚನ್ಗೆ ಇಲ್ಲಿಂದನೇ ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಸೊ ಇದು ಮೀಟ್ರ್ ಬಾಕ್ಸು. ಸೊ 1-2 ಕಾರ್ ಪಾರ್ಕಿಂಗು ಮಾಡ್ಕೊಬೋದು. ಸೊ ಸೌತ್ ಈಸ್ಟ್ ಕಾರ್ನರ್ ಸೈಟು. ಸೊ ಇವಾಗ ನಾವು ಗ್ರೌಂಡ್ ಫ್ಲೋರಲ್ಲಿದ್ದೀವಿ, ಬನ್ನಿ ನೋಡೋಣ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರೋ 1 BHK ಮನೆ. ಸೊ ಎಂಟ್ರ್ ಆಗ್ತಾಯಿದ್ರೆ ಬ್ಯೂಟಿಫುಲ್ ಒಂದು ಹಾಲು. ಸೊ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಕ್ಲಾಸಿಯಾಗಿ ಮಾಡಿದ್ದಾರೆ. ಸೊ ಇದು ಬಂದು TV ಕ್ಯಾಬಿನು, ಸೂಪರಾಗಿ ಮಾಡಿದ್ದಾರೆ. ಸೊ ವುಡ್ ವರ್ಕ್ ಕೂಡ ಆಗಿದೆ. ಸೊ ವಿಂಡೋ ಬಂದಿದೆ, ವೆಂಟಿಲೇಷನ್ಗೆ ವಿಂಡೋ ಕೂಡ ಇದೆ. ಇದು ಸೌತ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ, ಸೊ ಸೌತ್ ಇರೋದ್ರಿಂದ ನಿಮಗೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಸೊ ಇದು ಬಂದು ಕಿಚನ್ ಇದು ನೋಡ್ತಾ ಇರ್ಬೋದು. ಕಿಚನಲ್ಲಿ ನಿಮ್ಗೆ ಇಲ್ಲೇ ವಾಶ್ ಬೇಷನ್ ಇರ್ಬೋದು, ಕಬೋರ್ಡ್ಸು, ವುಡ್ ವರ್ಕು ಎಲ್ಲ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ ಕಿಚನ್ ಕೂಡ. ಸೊ ಏನು 1 BHKಗೆ ಇಷ್ಟು ದೊಡ್ಡ ಕಿಚನ್ ಯಾರು ಕೂಡ ಮಾಡಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಹಾಲು. ಸೊ ಇದು ಎಂಟ್ರು ನಾರ್ತ್ ಫೇಸಿಂಗ್ ಮೇನ್ ಡೋರು. ಇದು ಬಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ವೆಸ್ಟ್ ಕಡೆಯಿಂದನೂ ವೆಂಟಿಲೇಷನ್ ಬರುತ್ತೆ, ಯಾಕಂದರೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಆ ಕಡೆ ಒಂದು ಸೀಟ್ ಮನೆ ಇರೋದ್ರಿಂದ ಸದ್ಯಕ್ಕೆ ಸೆಟ್ ಬ್ಯಾಕ್ ಕೂಡ ಬರ್ತಾಯಿದೆ. ನೆಕ್ಸ್ಟ್ ಅವರು ಮನೆ ಕಟ್ಟಿದ್ರು ಕೂಡ ಸೆಟ್ ಬ್ಯಾಕ್ ಬಿಟ್ಟೇ ಕಟ್ತಾರೆ. ಸೊ ವೆಂಟಿಲೇಷನ್ ಪ್ರಾಬ್ಲಮ್ ಇಲ್ಲ, ದೊಡ್ಡದಾಗಿ ಬರುತ್ತೆ. ಟಾಯ್ಲೆಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಪಾರ್ಟೇಷನ್ ಕೂಡ ಮಾಡ್ಕೊಬೋದು ಬೇಕು ಅಂದರೆ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್, ನೀವೇನು ಪಾರ್ಟೇಷನ್ ಮಾಡ್ಕೊಂಡಿಲ್ಲ ಅಂದರೂ ಆಗುತ್ತೆ. ಸೊ ಇದು ಬಂದು 1 BHK. ರೆಂಟ್ ಬಂದು ಒಂದು 15,000 ಹೋಗ್ತಾ ಇದೆ ಇಲ್ಲಿ. ಸೊ 1 BHKಗೆ 15,000 ಅಂದ್ಕೊಳ್ಳಿ. ಸೊ ನೋಡಿ, ಬ್ಯೂಟಿಫುಲ್ ಆಗಿರುವಂಥ ದೊಡ್ಡ ಪಾರ್ಕಿಂಗ್. ಸೊ ಈಸಿಯಾಗಿ ಒಂದು ಇನೋವಾ, 1-2 ಚಿಕ್ಕ ಕಾರ್ಗಳು ಪಾರ್ಕ್ ಮಾಡ್ಕೊಬೋದು. ಬೈಕ್ಗಳಾದರೆ 1-7-8 ಬೈಕ್ ಕೂಡ ಪಾರ್ಕ್ ಮಾಡ್ಕೊಬೋದು. ಸೊ ತುಂಬ ಚೆನ್ನಾಗಿದೆ. ಡೆಡ್ ಎಂಡ್ ರೋಡ್ ಆಗಿರೋದ್ರಿಂದ ಸೊ ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಮೇನ್ ರೋಡ್ಗೆ ನಿಯರ್ ಬೈ ಸ್ಕೂಲು, ಕಾಲೇಜುಗಳು ಎಲ್ಲ ಇದೆ. ಮತ್ತು ರಿಂಗ್ ರೋಡ್ಗೆ, ನಾಗವರ ರಿಂಗ್ ರೋಡ್ಗೆ ಒಂದು 3.5 ಕಿಲೋಮೀಟ್ರು, ವರ್ಮಾವು, ರಾಮಮೂರ್ತಿ ನಗರು, KR ಪುರಂ, ಟಿಸಿಪಳ್ಳಿ ಎಲ್ಲ ನಿಯರ್ ಬೈ ಬರುತ್ತೆ. ಸೊ ಇದು ಬಂದು ನಾವು ಇವಾಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ದೊಡ್ಡದಾಗಿ ವಿಂಡೋ ಇಟ್ಟಿದ್ದಾರೆ. ಸೊ ಡೋರ್ ಕೂಡ ಬಂದು ಟೀಕುಡಲ್ಲಿ ಮಾಡಿರೋಂಥ ಡೋರು. ಸೊ ಎಂಟ್ರ್ ಆಗ್ತಿದ್ದಾಗೆ ನಿಮಗೆ ದೊಡ್ಡದಾಗಿ ಹಾಲ್ ಇದೆ. ಸೊ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಸೊ POP ವರ್ಕ್ಸು ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು TV ಕ್ಯಾಬಿನ್ನು. ಸೊ TV ಕ್ಯಾಬಿನ್ ಕೂಡ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಮಾಡಿದ್ದಾರೆ. ಡೂಪ್ಲೆಕ್ಸ್ಗೆ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಮಾಡಿದ್ದಾರೆ. ಇದು ಬಂದು ಓಪನ್ ಕಿಚನ್ನು. ಸೊ ಇಲ್ಲೊಂದು ಗ್ಲಾಸ್ ಕೂಡ ಬರುತ್ತೆ. ಇದು ಕಿಚನ್ನು, ವುಡ್ ವರ್ಕು ಎಲ್ಲ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ವುಡ್ ವರ್ಕ್ ಕೂಡ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಬರುತ್ತೆ. ಸೊ ಸ್ಟೆಪ್ಸ್ ಕೆಳಗಡೆ ಇಲ್ಲೂ ಕೂಡ ನಾವು ಸ್ಟೋರೇಜ್ ರೂಮ್ ಥರ ಮಾಡ್ಕೊಬೋದು. ಸೊ ಬೇಕು ಅಂದರೆ ಮಾಡ್ಕೊಬೋದು, ಬೇಡ ಅಂದರೆ ಹಾಗೆ ಓಪನ್ ಕೂಡ ಬಿಡ್ಬೋದು. ಇದು ಬಂದು ಈಸ್ಟ್ ಫೇಸಿಂಗ್ ಕಿಟಕಿ, ಈಸ್ಟ್ ಫೇಸಿಂಗು ಡೋರ್ ಬರುತ್ತೆ. ಮೇನ್ ರೋಡು ವಾಸ್ತು ಪ್ರಕಾರ ಮಾಡಿರೋಂಥದ್ದು. ಸೊ ಫಸ್ಟ್ ಫ್ಲೋರಲ್ಲಿ ಕಿಚನ್ನು, ಹಾಲು, ಬೆಡ್ರೂಮ್ ಇದೆ. ಸೊ ಬೆಡ್ರೂಮಲ್ಲಿ ಕೂಡ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ. ಸೊ ಸಿಂಪಲ್ಲಾಗಿ ಕ್ಲಾಸಿ ಆಗಿದೆ ಮನೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲೊಂದು ಮಿರರ್ ಕೂಡ ಕೊಟ್ಟಿದ್ದಾರೆ. ರೂಮ್ ಕೂಡ ದೊಡ್ಡದಾಗಿ ಬರುತ್ತೆ. ಅಟ್ಯಾಚ್ ಬಾತ್ರೂಮು. ಸೊ ಅಟ್ಯಾಚ್ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗೇ ಮಾಡಿದ್ದಾರೆ. ಸೊ ಇದು ಕಬೋರ್ಡ್ಸು ಎಲ್ಲ ಕ್ವಾಲಿಟಿಯಲ್ಲಿ ಮಾಡಿರೋಂಥ ಮನೆ. ಒಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಮನೆ. ಸೊ ಇದು ವೆಸ್ಟ್ ಕಡೆ. ಸೊ ನೋಡ್ತಾ ಇರ್ಬೋದು ನೀವು, ಈ ಕಡೆ ಒಂದು ಸೀಟ್ ಮನೆ ಇರೋದ್ರಿಂದ ಸೊ ಅದು ಕೂಡ ಇನ್ನು ಅದ್ರ ಪಕ್ಕದಲ್ಲಿರೋದು ಕೂಡ ಒಂದು ಗ್ರೌಂಡ್ ಫ್ಲೋರ್ ಮನೆ ಇದೆ. ಸೊ ಒಳ್ಳೆ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. 3 ಕಡೆಯಿಂದನೇ ವೆಂಟಿಲೇಷನ್ ಬರುತ್ತೆ, ಸೌತು, ವೆಸ್ಟು, ಈಸ್ಟು.
ಸೊ ಗಾಳಿಗೆ ಬೆಳಕಿಗೆ ಯಾವುದೇ ಕೊರತೆ ಆಗೋಲ್ಲ ಈ ಮನೆಗೆ. ನೋಡ್ತಾ ಬರ್ಬೋದು ಫಾಲ್ ಸೀಲಿಂಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ ಶೇಪಲ್ಲಿ ಶೋಫಾ ಹಾಕೊಬೋದು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೂಜಾ ರೂಮು ನಿಮಗೆ ವಾಸ್ತು ಪ್ರಕಾರ ಎಲ್ಲಿ ಬೇಕೋ ಅಲ್ಲಿ ವುಡ್ ವರ್ಕಲ್ಲಿ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಕಡೆ ಬೇಕು ಅಂತ ಇರೋದ್ರಿಂದ ಸೊ ಪೂಜಾ ರೂಮ್ ಮಾಡಿಲ್ಲ, ವುಡ್ ವರ್ಕಲ್ಲಿ ಮಾಡ್ಕೊಬೇಕಾಗತ್ತೆ. ನಾವಿವಾಗ ಸೆಕೆಂಡ್ ಫ್ಲೋರಿಗೆ ಬಂದಿವಿ. ಇದು ಸೆಕೆಂಡ್ ಫ್ಲೋರು. ಸೊ ಸೆಕೆಂಡ್ ಫ್ಲೋರು ನೋಡ್ತಾ ಇದ್ದೀರಾ, ಇದು ಸೆಕೆಂಡ್ ಫ್ಲೋರು. ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು. ಸೇಮ್ ಗ್ರೌಂಡ್ ಫಸ್ಟ್ ಫ್ಲೋರಲ್ಲಿ ಏನಿದೆ ರೂಮು ಅದೇ ಥರ ಬೆಡ್ರೂಮ್ ಬರುತ್ತೆ. ಬಾಲ್ಕನಿ ಕೂಡ ಇದೆ. ಸೊ ಫಸ್ಟ್ ಫ್ಲೋರಲ್ಲಿರೋ ಬೆಡ್ರೂಮ್ಗೂ ಕೂಡ ಬಾಲ್ಕನಿ ಬರುತ್ತೆ. ಸೆಕೆಂಡ್ ಫ್ಲೋರಲ್ಲಿರೋ ಬೆಡ್ರೂಮ್ ಕೂಡ ಬಾಲ್ಕನಿ ಬರುತ್ತೆ. ನಾನು ಫಸ್ಟ್ ಫ್ಲೋರಲ್ಲಿ ತೋರಿಸಿಲ್ಲ, ನೋಡ್ಕೊಳ್ಳಿ ಸೆಕೆಂಡ್ ಫ್ಲೋರಲ್ಲಿರೋದು. ಸೊ ಅದು ಕೂಡ ಅಟ್ಯಾಚ್ ಬಾತ್ರೂಮು. ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಮಿರರ್ ಬರುತ್ತೆ. ಸೊ ಕಬೋರ್ಡ್ ಎಲ್ಲ ಆಗಿದೆ. ರೆಡಿ ಟು ಮೂವ್ ಇರೋ ಮನೆ. ಇಂಟ್ರೆಸ್ಟ್ ಇರೋರು, ಸೀರಿಯಸ್ ಬೈಯೋರು, 2,10,00,000 ಅಲ್ಲಿ ಡೂಪ್ಲೆಕ್ಸ್ ಮನೆ ಹುಡುಕ್ತಾ ಇರೋರು, ವರ್ಮಾವು ಬಂಜಾರ ಲೇಔಟಲ್ಲಿ ಸರ್ಚ್ ಮಾಡ್ತಾ ಇರೋರಿಗೆ ಈ ಮನೆ ಅವೈಲೇಬಲ್ ಇದೆ. ಸೊ ಇದು 3ನೇ ಬೆಡ್ರೂಮು. ಸೊ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ವುಡ್ ವರ್ಕು ಎಲ್ಲ ಆಗಿದೆ. ಸೊ ಮಿರರ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಅಟ್ಯಾಚ್ ಬಾತ್ರೂಮ್ ಇದೆ. ಎಲ್ಲ ರೂಮ್ಗಳು ಕೂಡ ದೊಡ್ಡದಾಗೆ ಮಾಡಿದ್ದಾರೆ, ಯಾವುದೂ ಚಿಕ್ಕದಾಗಿ ಏನು ಮಾಡಿಲ್ಲ. ಸೊ ಕಿಂಗ್ ಸೈಜ್ ಬೆಡ್ ಹಾಕಿದ್ರು ನಿಮ್ಗೆ ಒಳ್ಳೆ ಸ್ಪೇಸಿಯಸ್ಟ್ ಆಗಿರುವಂಥ ಮನೆ. ನಿಮಗೆ ಫಾಲ್ ಸೀಲಿಂಗು ರೂಮಲ್ಲಿ ಮಾಡಿಲ್ಲ, ನಿಮ್ಗೆ ಬೇಕು ಅಂದರೆ ಮಾಡ್ಕೊಬೋದು, ಬಟ್ ಚೆನ್ನಾಗಿದೆ. ಸೊ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ರೆ ಇನ್ನು ಹೆವಿಯಾಗಿ ಕಾಣಿಸುತ್ತೆ, ಸಿಂಪಲಾಗಿ ಕ್ಲಾಸಿಯಾಗಿರುತ್ತೆ. ಸೊ ಒಂದು ಸೆಕೆಂಡ್ ಫ್ಲೋರಲ್ಲಿ ಒಂದು ದೊಡ್ಡದಾಗಿ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಸೋಫಾಗಳಿರ್ಬೋದು, ಸಿಟ್ಟಿಂಗ್ ಏರಿಯಾ ಇರ್ಬೋದು, ಜೋಲಿ ಇರ್ಬೋದು, ಏನು ಬೇಕಾದರೂ ಹಾಕೊಬೋದು. ಸೊ ನಿಮ್ಗೆ ಇಲ್ಲಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಇಷ್ಟು ಕಡೆ ರೋಡ್ ಬಂದು ಈಸ್ಟ್ ಕಡೆ, ಸೌತ್ ಕಡೆ 2 ಕಡೆನೂ ಬರುತ್ತೆ. ಸೊ ಇದು ಬಾಲ್ಕನಿ. ನೀವು ಈವ್ನಿಂಗ್ ಟೈಮು ಇಲ್ಲಿ ಕೂಡ ಜೋಕಾಲಿ ಏನಾದರೂ ಹಾಕ್ಕೊಬೋದು. ಸೊ ಇದು ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮು, ಒಂದು ಹಾಲು, ಒಂದು ಬಾಲ್ಕನಿ ಬರುತ್ತೆ. ರೂಮಲ್ಲಿ ಒಂದು ಬಾಲ್ಕನಿ ಬರುತ್ತೆ. ನಾವಿವಾಗ 3rd ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ಸೊ ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ, ಒಂದೊಳ್ಳೆ ಲುಕ್ ಕೊಡ್ತಾಯಿದೆ. ಸೊ ಸೆಕೆಂಡ್ ಫ್ಲೋರು. ಸೊ ಮೇಲ್ಗಡೆಯಿಂದ ವೆಂಟಿಲೇಷನ್ಗೋಸ್ಕರ ದೊಡ್ಡದಾಗಿ ವಿಂಡೋ ಇಟ್ಟಿದ್ದಾರೆ. ಮೇಲೆಯಿಂದ ಕೂಡ ಚಿಕ್ಕದಾಗಿ ಹೋಲ್ ಮಾಡಿ ಗ್ಲಾಸ್ ಹಾಕಿದ್ದಾರೆ. ಸೊ ಒಳ್ಳೆ ಇದು ಬರುತ್ತೆ. ಸೊ 3rd ಫ್ಲೋರ್ ಬಂದು ಟೆರೆಸ್ಸು. ಇವಾಗ ನಾವು 3rd ಫ್ಲೋರ್ಗೆ ಎಂಟ್ರಿ ಆದ್ವಿ. 3rd ಫ್ಲೋರಲ್ಲಿ ಬಂದು ನಿಮಗೆ ಟೆರೆಸ್ ಬರುತ್ತೆ. ಒಂದು ಸ್ಟೋರೇಜ್ ರೂಮ್ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಸ್ಟೋರೇಜ್ ಇರ್ಬೋದು, ಇಲ್ಲ ವಾಷಿಂಗ್ ಮಿಷಿನ್ ಇರ್ಬೋದು, ಏನು ಬೇಕಾದರೂ ಮಾಡ್ಕೊಬೋದು. ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ. ಸೊ ನೋಡಿ, ಬೇಕು ಅಂದರೆ ನೀವು ಇನ್ನೊಂದು ರೂಮ್ ಕೂಡ ದೊಡ್ಡದಾಗಿ ರೂಮ್ ಬೇಕು ಅಂತ ಕೂಡ ಮಾಡ್ಕೊಬೋದು. ಇಂಟ್ರೆಸ್ಟ್ ಇರೋರು, ಸೀರಿಯಸ್ ಬೇರ್ಸ್ ಯಾರಿದ್ದೀರಾ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಅದೇ ನಂಬರಲ್ಲಿ ವಾಟ್ಸಪ್ ಇದೆ, ವಾಟ್ಸಪ್ಪಲ್ಲಿ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ನಾವು ನಿಮಗೆ ಡೀಟೇಲ್ಸ್ ಕೊಡ್ತೀವಿ ವಾಟ್ಸಪ್ಪಲ್ಲಿ, ಮತ್ತು ಕಾಲ್ ಬ್ಯಾಕ್ ಕೂಡ ಮಾಡ್ತೀವಿ. ಇಂಟ್ರೆಸ್ಟ್ ಇರೋರು, ವರ್ಮಾವು ಬಂಜಾರ ಲೇಔಟಲ್ಲಿ ಸರ್ಚ್ ಮಾಡ್ತಿರೋರು, 2,10,00,000 ಅಲ್ಲಿ ನೋಡ್ತಿರೋರು ಮಾತ್ರನೇ ಕಾಂಟ್ಯಾಕ್ಟ್ ಮಾಡಿ.